1 ಲೋಟ ಬೇಳೆ ಹಾಕಿದ್ದೀನಿ. ಇದಕ್ಕೆ 3 ಲೋಟ ನೀರು. ಇವತ್ತು ತೋರಿಸ್ತಾ ಇರೋದು ಚಕೋತಿ ಸೊಪ್ಪು ಸಾಂಬಾರು. 2 3. ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ. ಇಷ್ಟ ಇರೋರು ಈರುಳ್ಳಿ ಆಲೂಗಡ್ಡೆ ಹಾಕ್ಕೋಬೋದು. ನಾನು ಸಿಂಪಲ್ ತೋರಿಸ್ತಾ ಇದ್ದೀನಿ. ಈಗ ಅವರೆಕಾಳು ಹಾಕ್ತಿದ್ದೀನಿ. ಒಂಚೂರು ಉಪ್ಪು, ಒಂಚೂರು ಅರಿಶಿನ, ಒಂಚೂರು ಎಣ್ಣೆ ಹಾಕೋದು. ಎರಡಕ್ಕೂ ಕುದಿಸ್ತೀನಿ. ಆಮೇಲೆ ಸೊಪ್ಪು ಹಾಕಿದ ಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಹುಣಸೆಹಣ್ಣು ನೋಡಿ 1 ಸ್ಪೂನ್ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಬತ್ತಿ, ಆಮೇಲೆ ಅರ್ಧ ಗಿಟ್ಕು ಕೊಬ್ಬರಿ, ಮತ್ತು ಇದಕ್ಕೆ 3 ಸ್ಪೂನು, ಇದಕ್ಕೆ ನೋಡಿ 3 ಸ್ಪೂನು ಸಾಂಬಾರು ಪುಡಿ ತೋರಿಸಿದ್ನಲ್ಲೂ ಆ ಪುಡಿ ಈ ಸ್ಪೂನ್ 3 ಸ್ಪೂನ್. ಡೈರೆಕ್ಟು ಅದಕ್ಕೆ ಹಾಕ್ಬೋದು, ಆದರೆ ಕೆಲವರಿಗೆ ಗೆಡ್ಡೆ ಕಟ್ಟುತ್ತೆ. ಅದಕ್ಕೆ ನೀರಲ್ಲಿ ಕಳಿಸ್ಬಿಟ್ಟು ಹಾಕ್ತೀನಿ. ನೀರಲ್ಲಿ ಕಳಿಸ್ಬಿಟ್ಟು ಹಾಕ್ತೀನಿ. ನೋಡಿ 10 ನಿಮಿಷ ಕುದ್ದಿದೆ. ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿದೆ. ಇವಾಗ ಒಗ್ಗರಣೆ ಹಾಕ್ತೀನಿ. ಇನ್ನೇನು ಹಾಕ್ಕೋಬೋದು. ಇದು ಕಾಲಲ್ವ, ಅದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಇಂಗು, ಒಗ್ಗರಣೆ. ಸಾಸಿವೆ, ಕಾಳುಲಿಗೆ ಯಾವತ್ತೂ ಜೀರಿಗೆ ಬೀಳುತ್ತೆ. ಜೀರಿಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ನೋಡಿ ರೆಡಿಯಾಗಿದೆ. ಚಕೋತಿ ಸೊಪ್ಪು, ಅವರೆಕಾಳು ಪುಡಿ.